ಹೆಲೋ ಗಾಯ್ಸ್, ಭಾಳ ದಿನ ಆದಮೇಲೆ ಇನ್ನೊಂದು ಲಾಗ್ ಮಾಡತ್ತೀನಿ ರೀ. ಏನಿಲ್ಲ, ಇವತ್ತು ನಾವು ನಮ್ಮ ಹುಡುಗರು ಎಲ್ಲ ಸೇರಿಕೊಂಡು ಒಂದು ಕಡೆ ಊರಿಗೆ ಹೊಂಟೀವಿ. ಅಂದ್ರೆ ಹೊಂಟಿದ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ದೋಸ್ತನ ಬರ್ತಡೇ ಐತಿ. ಬರ್ತಡೇ ಸಂಬಂಧ ಹೊಂಟೀವಿ. ಅವ್ನ ಬರ್ತಡೇನ ಎಲ್ಲಿ ಹೊಕ್ಕೀವಿ, ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತಂದೇಳಿ ವಿಡಿಯೋ ಲಾಗ್ ಒಳಗೆ ತೋರಿಸ್ತೀನಿ ಅಂತ. ಈಗ ಸದ್ಯದ ಮಟ್ಟಿಗೆ ನಮ್ಮ ಮಾವರಾದಾಗ ಕೂಡ ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ಬರೋಣಂತ. ನಮ್ಮದು ಗಾಡಿದು ಪೂಜೆ ನಡೆಯತ್ತೈತೆ ರೀ. ಪೂಜೆ ಮಾಡತ್ತಾರ ನಮ್ಮ ದಕ್ಷಿಣ ಶೋಧೆಗಳವರು. ಅಪ್ಪ ದೇವ್ರೆ, ನಾವು ಓಡಾಡೋದೇ ಮೊದಲೇ ರಾಂಗ್ ಸೈಡು. ಯಾವ ನನ್ನ ಮಗನೂ ಅಡ್ಡ ಬರ್ತಿರ್ಲಿ. ಇನ್ನೂ ಒಬ್ಬರೇ ಬಂದಿಲ್ಲ. ಬರ್ರಿ, ನಮ್ಮ ಗಾಡಿ ಹೆಂಗೈತೆ ಅಂತ ತೋರಿಸ್ತೀನಿ ಒಳಗಡೆ. ನಮ್ಮ ಗಾಡಿ ಎಂಟ್ರೆನ್ಸ್ ಬಲಗಾಲಿಟ್ಟು ಹತ್ತಮ್ಮ. ಹಾಂ, ಇದು ನಮ್ಮ ಗಾಡಿ ಸರ್. ಒಂದೆಲ್ಲ ಟಿ ವಿ ಗಿವಿ ಎಲ್ಲ ಹಾಕ್ಯಾರ. ಇವು ನಮ್ಮ ಸೀಟ್ಸು. ಎಲ್ಲರ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕುಂತಿರ್ಬೇಕು. ಇಲ್ಲಿ ಕುಂತ್ಕೊಂಡ್ರೆ ಪರ್ಫೆಕ್ಟ್ ಇರ್ತೈತಿ. ಆದ್ರೆ ನಮ್ಮ ಡ್ರೈವರ್ನು ನಮ್ಮ ಹುಡುಗ ಅದಾನ. ಸೊ ಹಂಗಾಗಿ ನಾವು ಅಲ್ಲೇ ಕುಂದ್ರ ಮುಂದನ ಟಿ ವಿ ಗಿವಿ ಎಲ್ಲ ಐತಿ. ಯಾರ್ಯಾರ ಬೇಕಪ್ಪ ಅಂತಂದ್ರೆ ಈ ನಂಬರಿಗೆ ಕಾಲ್ ಮಾಡಿರಿ. ಒಂದು ಕಳಿಸ್ಕೊಡಾಕ ನಮ್ಮ ಅಧ್ಯಕ್ಷರು ಬಂದಾರ. ಇಲ್ಲದ ನೋಡ್ರಿ, ನಮ್ಮ ಮೇನ್ ಅಧ್ಯಕ್ಷರು. ಇವ್ರದ ಬರ್ತಡೇ ಐತಿ, ಅದಕ್ಕೆ ಹೊಂಟೀವಿ. ಏನಂತೀರಿ ಮತ್ತೆ ಎಲ್ಲ ಜಾಲಿ ಜಾಲಿ, ಎಲ್ಲ ಜಾಲಿ ಜಾಲಿ. ಇವ್ರೊಬ್ರು ಆದ್ರು, ಇವ್ರೊಬ್ರು ಅದಾರ, ನಾವೊಬ್ರು. ಇನ್ನೂ ಉಳ್ಕಿದ ಹುಡ್ರು ಬಂದಿಲ್ಲ. ಅವ್ರು ಬಂದ ತಕ್ಷಣ ಬಿಟ್ಬಿಡೋದು. ಇವರ ನೋಡ್ರಿ ನಮ್ಮ ಡ್ರೈವರ್ ಸಾಬ್ ಸೌಕಾರ. ನಮ್ಮ ಹುಡ್ರು ಒಂದು 90 ಹೊಡೆದ ತಕ್ಷಣ ಸ್ಟೇರಿಂಗ್ ಕೊಡಂತಾರ. ಯಾವುದೇ ಕಾರಣಕ್ಕೂ ಯಾರ ಕೈಯಾಗೂ ತಮ್ಮ ಆಯುಧನ ಬಿಟ್ಟು ಕೊಡ್ಬೇಡ್ರಿ. ಏನ್ರಿ? ಹಾಂ, ಇದ್ರಲ್ಲೇ ಇಳಿದಾರಿದ್ರ ಯಾವ ಗುರು ಇಲ್ಲೇ ಮಕ್ಕ ತೋರಿಸ್ಲೇ ಗುರು ಇಲ್ಲಿ. ಹಾಯ್, ನಂಗೆ ಮುಖ ಮೂಡಿಸಿದ ಹಂಗೆ ಬೇಕಲ್ಲ ಹಿಂದೆ. ಹಾಂ, ಏನಂತೀರಿ? ಎಲ್ಲರ ಬಾಯಲ್ಲೂ ಬರೀ ದುಬೈ ದುಬೈ ಅಂತ ಕೇಳೋದೈತಿ. ಯಾರ ಮಕ್ಕಳು ಕರೆಕ್ಟಾಗಿ ಏನು ಹೇಳಂಗಿಲ್ಲ. ಹೋಗ್ತೀವಿ ಒಂದು ಕಡೆ, ಎಲ್ಲ ತೋರ್ಸ್ಕೊಂತ ಹೋಗ್ತೀರ. ಇವ್ರಿಗೆ ಇದಾಗತೈತೆ ನೋಡ್ರಿ. ಹಾಂ, ಬಲಗಾಲ ಇಡ್ರಿ. ಹತ್ರಿ. ಅವ್ನು ಕರೆಸ್ಲಿ, ಫೋನ್ ಹಚ್ಚೋಂಗೆ ಎಲ್ಲದ ನೋಡಿ, ಕೇಳೋಂಗೆ ಎಲ್ಲದನ. ಪಟ ಪಟ ಬಾ ಅಂತೇಳಿ ಹೋಗ್ಬೇಕು ನಾವು. ಮತ್ತೆ ಅವನು ಬರ್ತಾನ ನಮ್ಮ ಗುಡಿಗೆ. ಹಾಂ, ಎಲ್ಲ ಅವ್ರದೇ ಪಾಪ. ನಮ್ಮ ರುದ್ರನ್ ತಮ್ಮ ಇಲ್ಲೇ ಕೆಲಸ ಮಾಡ್ತಿರ್ತಾನ. ಅವ್ನು ಬಾಳೆ ಹೆಂಗೈತೆ ನೋಡ್ರಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ತೂ ನಮ್ಮ ಬಾಳಗಷ್ಟು ಬೆಂಕಿ ಹಾಕ. ಮನದಾಳದ ಮಾತು ಯಾಕ್ರಿ? ನಮ್ಮ ತಮ್ಮ ಒಬ್ಬ ಕಳಿಸ್ಬಿಡ್ರಿ. ನಮ್ಮ ಪರ್ಸನ್ನ ಎಲ್ಲ ತರಕಂತಂದು ಬಂದ ಬರತನ. ಅವನಿಗೆ ಬಂದ. ಏನಿದ್ರು ಹೋಗೋದಷ್ಟು ನಮ್ಮ ಕೆಲಸ ಇರ್ತೈತಿ.
ಮತ್ತೆ ಚಲೋ ಆತೈತೆ ಎಂಜಾಯ್ಮೆಂಟ್ ಬೇಕಂತ ನಮ್ಮ ಮೂಡ್ರ ಆಲ್ಮೋಸ್ಟ್ ಅಲ್ಲಿ ಮುಂಚೆಕನ ಸ್ಟಾಪ್ ಮಾಡ್ತಾರೆ. ನೀರಿನ ಪೌಚು ಲೇ ಯಾರ್ಯಾರಿಗೆ ಏನೇನ್ ಬೇಕು ನೋಡಿ ಇಲ್ಲೇ ತಗೊಂಡ್ಬಿಡ್ರಿ. ಅಗ್ಲ ಮುಗ್ಲ ಸ್ಟಾಪ್ ಮಾಡ್ಬೇಡ್ರಿ. ನೀವು ಹೇಳ್ತಿ ಅಲ್ಲಿ ಹೋಗೋ ಟೈಮಿಗೆ ಕೊಡಿ ನೀನು ಅಗ್ಲ ಮುಗ್ಲ ಇಣಿಕ್ ಹಾಕ್ಬೇಡ. ಇದ್ರಾಗ ಇಣಿಕ್ ಹಾಕದಲ್ಲ ಎಲ್ಲರಿಗೂ ಇಣಿಕ್ ಹಾಕ್ತಾನೆ ಕರ್ನ. ಇಲ್ಲಿಂತಾರ ನಮ್ಮ ಬಸಣ್ಣ ಮುಂದೆ ಬಿಡು ನಿಲ್ಲಿಸ್ಬೇಡ. ಅಣ್ಣ ಬಾಯ್ ತಡ್ರಿ ಇದನ್ನ ಮಾಡ್ತೀವಿ ಹತ್ರಿ ಅಣ್ಣ. ಆಯ್ತು ಇವ್ರೊಬ್ರು ಆತೀಗ. ಈಗ ನೆಕ್ಸ್ಟ್ ಸ್ಟಾಪ್ ನಮ್ದು ಗೊಡ್ಡುಮುಖಿ ಒಳಗ ಅಧ್ಯಕ್ಷರು ಬರಾಕತ್ತಾರ್ರಿ. ಅವ್ರು ಬಂದ್ರೆ ಇಲ್ಲಿಂದ ಹೋಗ್ಬೇಕು. ಅವ್ರು ಬಲ್ಲಾರ್ದ ಕೈಗೆ ಒಂದು ಅರ್ಧ ತಾಸು ಅದೇ ನಿಂತ್ಕೊಂಡೆ ನಾವು. ಇವ್ರೆಲ್ಲರೂ ಅವ್ರದ್ದು ಸ್ಟೈಲ್ ಮಾಡ್ಕೊಂಡು ನಿಂತಾರ ನೋಡ್ರಿ. ಇನ್ನೊಂದ್ಸರಿ ತೋರಿಸು. ಈಗ ನಮ್ಮ ಅಧ್ಯಕ್ಷರ ಸ್ಟೈಲ್ ಐತಿ. ಅರ್ಧ ತಾಸು ಅಂತ ನೋಡ್ರಿ ಅವ್ರ ಸಂಬಂಧ ಇನ್ನೂ ಮಠ ಬರತ್ತಿಲ್ಲ. ಇನ್ನೂ ಮಠ ಬರತ್ತಿಲ್ಲ. ಏನ್ ಮಾಡ್ಬೇಕು ನಮ್ಗೆ ಅದ ಗೊತ್ತಾಗತ್ತಿಲ್ಲ. ಏನ್ ಮಾಡ್ತಾರ ಬೆಳಿಗ್ಗೆ ಯಾರು ಪಾನ್ ಹಾಕೊಳಕ್ ಹೋಗ್ಬೇಡ್ರಿ. ಪಾನ್ ಹಾಕೊಂಡ್ರೆ ಗಂಟ್ಲ ಕೆಮ್ಮ ನಾನು ಇದ್ರಾಗೆ ಅಲ್ಲಿ ಏನಪ್ಪ ಒಮ್ಮೆ ಹೋಗಿ ಬರ್ತಾನೆ ಬ್ಲಾಗ್ ಮಾಡ್ತಾನೆ. ನಮಗೂ ಅಷ್ಟು ಬ್ಲಾಗ್ ಮಾಡೋದು ಗೊತ್ತಿಲ್ಲ. ಹೀಗೆ ಕಲಿಯಾಕ್ಬಿಡ್ತೀವಿ. ಏನೋ ಒಂದು ಮಾಡ್ಬೇಕಂತ ಐತಿ ಬೇರೆ ಒಳಗೆ. ಬಟ್ ಫ್ಯಾಮಿಲಿ ಟೆನ್ಷನ್ಸ್ ಅದು ಇದರಿಂದ ಇದಾಗಿದೆ ಅಷ್ಟ. ಅದನ್ನ ಬಿಟ್ರೆ ಮತ್ತೇನಿಲ್ರಿ. ನೋಡ್ರಿ ಪ್ರೋತ್ಸಾಹ ಕೊಡ್ರಿ, ಬೆಳೆಸ್ರಿ, ಮೆರೆಸ್ರಿ. ಎಲ್ಲ ನಿಮ್ಮ ಕಡೆ ಬಿಟ್ಟಿದ್ದು. ಇನ್ನೂ ಬರತ್ತಿಲ್ರಿ ಮರೆ. ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ತಡ್ರಿ. ಈಗ ಜಸ್ಟ್ ಊಟಕ್ಕೆ ಒಂದು ಸೈಡ್ ಹಾಕಿವ್ರಿ. ಈಗ ಅಡುಗೆ ಮಾಡಾಕತ್ತಾರೆ ಎಲ್ಲರೂ. ಪಲಾವ್ ಮಾಡಾಕ ಪಲಾವ್ ಅಷ್ಟೇ ನಮ್ಮ ಕಡೆ. ಯಾಕಂದ್ರೆ ಏನು ಪಲಾವ್ ಇಲ್ಲ. ಒಂದು 2 kg ಚಿಕನ್ ತೊಗೊಂಬಂದಾರ. ಚಿಕನ್ನು ಜೊತೆಗೆ ತತ್ತಿ ಪಲ್ಯ. ನಮ್ಮೊಬ್ರು ಸಾಹೇಬ್ರು ತಿನ್ನಂಗಿಲ್ಲ. ಇವರು ಚಿಕನ್ ತಿನ್ನಂಗಿಲ್ಲ, ತತ್ತಿನೂ ತಿನ್ನಂಗಿಲ್ಲ. ಸೊ ಹಂಗಂತ ರೈಸ್ ಕಟ್ಸ್ಕೊಂಡ್ಬಂದೀವಿ ಅಷ್ಟೇ. ಅದನ್ನ ಬಿಟ್ರೆ ನಮ್ಮ ಕೆಲಸ ನಡೆದೈತೆ ನೋಡ್ರಿ. ಏನಾಗಿಲ್ಲ ದರ್ಶನ ಹಿಡ್ಕೊಳಕ ಬಸವರಾಜ ಸಣ್ಣೂರು ಬಸವರಾಜ ನೀ ಏನೋ ಮಾಡಬೇಡ. ಇನ್ನೊಂದು ಸ್ವಲ್ಪ ಚಾಕೋಡು ಸಣ್ಣ ಹಾಕಿತ್ತು ಭಾರಿ ಹಾಕಿತ್ತು ನೋಡಿ ಕೊತ್ತಂಬರಿ ಮಾಡ್ತೀನಿ. ಹೆಚ್ಚಿನಿ ಅಷ್ಟೇ ಹೆಚ್ಚಿನಿ. ನಿಮಗೆ ಎಲ್ಲ ಊಟ ಮುಗಿಸ್ಕೊಂಡಿರಿ. ಈ ಕಡೆಯಿಂದ ನಾವು 1 hour ಹೋಗ್ಬೇಕಂತ ಮಾಡಿದ್ವಿ. ಬಟ್ ಅಲ್ಲಿ ರೋಡ್ ಬ್ಲಾಕ್ ಆಗಿರೋದ್ರಿಂದ ವಾಪಸ್ ಬಂದಿರೋ ದಾರಿಯಲ್ಲಿ ವಾಪಸ್ ರಿಟರ್ನ್ ಹೊಂಟೀವಿ. ಏನಿಲ್ಲ ಗೋಕರ್ಣಕ್ಕೆ ಹೋಗ್ತೀವಿ. ಇಲ್ಲಿಂದ ಯಲ್ಲಾಪುರ ಟು ಗೋಕರ್ಣ ಈಗ ಬಿಟ್ಟಿವಿ. ಎಲ್ಲ ಹುಡುಗರು ಫುಲ್ ಊಟ ಮಾಡಿ ಮುಗ್ಕೊಂಡ್ಬಿಟ್ಟಾರ. ನಾವು ಒಬ್ಬರೇ ಎತ್ತಿರೋದು. ನೇಚರ್ ನೋಡ್ರಿ ಹೆಂಗೈತೆ. ನೆಕ್ಸ್ಟ್ ಲೆವೆಲ್ ನೇಚರ್. ಮಸ್ತ್ ನೇಚರ್ ಐತಿ. ಎಲ್ಲ ನಾವು ನೋಡ್ತೀವಿ. ದಾರಿ ಎಲ್ಲ ಸಾಕೊಂಡೈತಿ. ಇನ್ನೂ ಮಟ್ಟ ನಾವು ಫಸ್ಟ್ ನಾವು 1 hour ಸ್ಟೇ ಮಾಡ್ಬೇಕು ಅನ್ಕೊಂಡಿದ್ವಿ. ಬಟ್ ಈಗ ಗೋಕರ್ಣ ಸ್ಟೇ ಆಗೋದನ್ನ ಮಾಡಿ ಸಾಂಗ್ ಹಚ್ಲೇ ನೀನು. ಹಾಂ ನಿನ್ನೆ ನಿದ್ದೆ ಟೈರ್ಡ್ ಆಗಿದ್ರಿ. ಹಂಗಾಗಿ ನಿದ್ದೆ ಮಾಡಿಬಿಟ್ಟಿದ್ವಿ. ಸೊ ಹಂಗಾಗಿ ಮಾಡಿದ್ದಲ್ಲ. ನಾವೀಗ ಪ್ರೆಸೆಂಟ್ಲಿ ಗೋಕರ್ಣದಾಗ ಇದ್ದೀವಿ. ತಯಾರು ಮಾಡ್ಕೊಂಡ್ಬಿಟ್ಟ ನೋಡ್ರಿ.
ಏನು ಮಾಡತ್ತೀರ್ಲಿ? ಏನು ಮಾಡತ್ತೀರಿ? ರವಾ ಹುರಿದಾಕ್ರೆ ಸ್ವಲ್ಪ ಆಗ್ನಿ ಶಂಟ ನಮ್ಮ ಡ್ರೈವರ್ ನೋಡ್ರಿ ಹೆಂಗೆ ಮಕ್ಕೊಂಬಿಟ್ರು. ಅರ್ಗೋಡಿ ಈ ಎಲ್ಲರ ಒಳಗೆ ನಮ್ಮ ತಮ್ಮ ಒಬ್ಬನ ಜಳಕ ಮಾಡ್ಬಿಟ್ಟ, ಮತ್ತೆ ಯಾರು ಮಾಡಿಲ್ಲ. ಇವ ಈಗ ಹೊಂಟನ್ ಜಳಕಕ್ಕೆ. ಬಡ ಬಡ ಜಳಕ ಮಾಡ್ಕೊಂಡು ಗುಡಿಗೆ ಹೋಗೋಣ. ನಾವೀಗ ಎಲ್ಲ ಸ್ನಾನ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೊಂಟೀವಿ. ನಮ್ಮ ಜೊತೆಗೆ ಮಾಡ್ತಾರ ಗಾಡಿನ ತೊಗೊಂಡಿವಿ. ಬರ್ರಿ ನೀವು ಬರ್ರಿ, ದರ್ಶನ ಮಾಡೋಣ. ನೆಮ್ಮದಿಯಿಂದ ಇರ್ಬೇಕು ಜೀವನದಾಗ. ಅಲ್ಲ ಬಸಣ್ಣ ಇದ್ರಾಗ ಅಡಿಗೆ ಮಾಡಕ್ಕೆ ಕರ್ಕೊಂಡಿಲ್ಲ ನಾನು ಕಟ್ಕೊಂಡು ಅಲ್ಲೋಡಿ ಗಾಯ್ಸ್, ಸಮುದ್ರದ ಅಲೆಗಳು ಯಾವ ರೇಂಜ್ ಬರ್ತೀವಿ. ಅಲ್ಲ ಈಗ ಹೊಳಿ ತಿನ್ನ ಜನ ಸರಿ ಹುಷಾರ್ ನೋಡ್ತಾರೆ ಸ್ವಲ್ಪ. ಬರ್ಗೆಟ್ ಇವತ್ತು ನೀನು ಹಳೆ ಬರ್ಗೆಟ್ ಇದ್ದಿಲ್ಲಪ್ಪ ಬೆಳಿಗ್ಗೆ ಗಾಯ್ಸ್ ಈಗ ಜಸ್ಟ್ ಬಂದು ರೀಚ್ ಆಗಿವಿ, ಇಲ್ಲೇ ಅದೀವಿ. ಬರಪ್ಪ. ಆಯ್ತಾ ಗಾಯ್ಸ್, ಬರ್ರಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೋಗ್ತಾ ಇರ್ಬೇಕು. ಆಮೇಲೆ ನಾವು ಸ್ವಾಮಿ ಏನ್ ಪಾವನ ನೀನು ಬರೀ ಲೋಗೋ ಮಾಡಕ್ಕೆ. ಗಾಯ್ಸ್, ನಾವು ಆಲ್ರೆಡಿ ಗೋಕರ್ಣ ಬಿಟ್ಟು ಮಾಡತ್ತಾ ಇತ್ತು. ಊಟಕ್ಕೆಲ್ಲ ಸಾಮಾನು ತೊಗೊಂಡಿವಿ, ಬಟ್ ಜಾಗ ಸಿಗ್ತಾ ಇಲ್ಲ. ಏನು ಮಾಡ್ಬೇಕಂತ ಗೊತ್ತಿನ ಆಗುವಲ್ದು. ಏನು ಮಾಡಬೇಕು? ಎಲ್ಲರೂ ಬಂದು ಹೊಟ್ಟೆ ಹಸ್ಕೊಂಡ್ಬಿಟ್ಟಾವು. ನಮ್ಮ ಡ್ರೈವರ್ ಬೈನು ಫುಲ್ ಹೊಟ್ಟೆ ಹಸ್ಕೊಂಡ್ಬಿಟ್ಟಾನ. ಇಲ್ಲೇ 1 ಅವರ್ದಾಗ ಯಾವ್ದಾರು ಸೈಡ್ ಹಾಕ್ಬೇಕು ಅಂದ್ಕೊಳತ್ತೀವಿ, ಆದ್ರೆ ಏನು ಮಾಡ್ತೀರಿ, ಜಾಗನ ಸಿಗೋದು ಕರೆಕ್ಟಾಗಿ. ನಮ್ದೇನು ಇಲ್ಲ ಗಾಯ್ಸ್, ನಮ್ಮ ಪಾಡಿ ನಾವು ಹಿಂದೆ ಕುಂತ್ಕೊಂಡಿದ್ವಿ. ಇವಾಗ ಮುಂದೆ ಬಂದು ಕುಂತ್ಕೊಂಡ ದಾರಿ ನೋಡ್ತೀನಿ, ಜಾಗ ನೋಡ್ತೀನಿ ಅಂತಂದು ಇನ್ನೂ ಮಟ್ಟ ನಾವು ಅಲ್ಲಿ ಗೋಕರ್ಣ ದಾಟ್ ಮತ್ತು 1 ಅವರ್ ಮಟ್ಟ ಬಂದ್ವಿ. ಇನ್ನೂ ಮಟ್ಟ ಜಾಗ ಹುಡುಕಿಲ್ಲ. ಇವ ಎದ್ರಾಗ ಹೊಡಿಬೇಕು ಇವಂಗ. ಬರ್ತಾನೆ ಬಾ, ಇವ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿ ನನ್ನ ಮಗ. ನಿಮಗೆ ಲಾಸ್ಟ್ ಗೋಕರ್ಣದಾಗಿರೋ ಅಷ್ಟ ವಿಡಿಯೋ ಮಾಡಿದೆ, ಆಮೇಲೆ ಮಾಡೋದಾಗಿಲ್ಲ. ಯಾಕಂದ್ರೆ ಬೀಚ್ ಒಳಗೆ ಮೊಬೈಲಲ್ಲಿ ನೀರು ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು. ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಮಾಡ್ತೀನಿ, ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ಆಮೇಲೆ ನಾನು ಹೊಸ ಚಾನಲ್ ಓಪನ್ ಮಾಡಿ, ನಂದು ಯೂಟ್ಯೂಬ್ ಚಾನಲ್. ಸೊ ಇಂದಿನಿಂದ ಡೈಲಿ ಬ್ಲಾಗ್ ಮಾಡ್ತೀನಿ, ಡೈಲಿ ಅದ್ರಲ್ಲಿ ಹಾಕ್ತೀನಿ. ಡೈಲಿ ಒಟ್ಟಲ್ಲಿ ಒಂದು 100 ಡೇಸ್ ಚಾಲೆಂಜ್ ಅಂತ ಮಾಡ್ಕೊಂಡಿದ್ದೀನಿ. ಡೈಲಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.